ಯಾವ್ದು ಎಲ್ಲೆಲ್ಲಿ ನಿಂತೋಗಿತ್ತೋ ಎಲ್ಲ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಾ ಇದೆ. ಸೊ ತುಂಬಾ ಪವರ್ಫುಲ್ ಇದಾರೆ ಇಲ್ಲಿ ದೇವರು. ನಮ್ಮಿಬ್ರದ್ದು ಲವ್ ಮ್ಯಾರೇಜು, ಅದೇ ಇಲ್ಲ ಬಂದು ಕೇಳ್ಕೊಂಡ್ಮೇಲೆ ನಮ್ದು ಮದ್ವೆ ಆಯ್ತು. ಜನ ನಂಬೋ ಬದಲು ಈ ದೇವ್ರನ್ನ ನಂಬಿ ಗೌಡ್ಗೆರೆಯಲ್ಲಿ ಚಾಮುಂಡೇಶ್ವರಿ ಅಂತ ಬಸಪ್ಪನ ಬಗ್ಗೆ ಸೊ ನಾವೇನ್ ಅಂದ್ಕೊಂಡು ಕೇಳ್ತೀವೋ ಅದಕ್ಕೆ ಅದು ಬಸವ ಅಲ್ಲೇ ಉತ್ತರ ಕೊಡುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ ಇದ್ರ ನಂಬಿಕೆ ಏನು ಅನ್ನೋದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಬಸವಪ್ಪ ನಡೆದಾಡೋ ದೇವ್ರು. ಈಗ ಬರೋ ಭೀಮ್ ಅಮಾವಾಸ್ಯೆ ದಿನ ಶ್ರೇಷ್ಠವಾದ ಹಾಲಿನ ಅಭಿಷೇಕ ಇರುತ್ತೆ. ಅದಕ್ಕೆ ಅಭಿಷೇಕ ಮಾಡಿದ್ರೆ ತುಂಬಾ ಏನೇ ಬೇಡ್ಕೊಂಡ್ರು ಒಳ್ಳೇದಾಗುತ್ತೆ. ನೀವೇನೇ ಕೇಳ್ಕೊಂಡ್ರು ನೆರವೇರುತ್ತೆ. ಇದೇ 12ನೇ ತಾರೀಕು ಆಗಸ್ಟ್ ಭೀಮ್ ಅಮಾವಾಸ್ಯೆ ಇರುತ್ತೆ. ಆ ದಿನ ನೀವು ವಿಶೇಷ ವಿಗ್ರಹಗೆ ಹಾಲಿನ ಅಭಿಷೇಕ ಮಾಡ್ಬೋದು. ನೀವು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರಾ ಪ್ರತಿಯೊಂದೂ ನೆರವೇರುತ್ತೆ. ಯಾಕಂದ್ರೆ ವರ್ಷಕ್ಕೆ 12 ಅವರ್ ಮಾತ್ರ ಆ ವಿಶೇಷ ವಿಗ್ರಹನ ನೀವು ಹಾಲಿನ ಅಭಿಷೇಕ ಕೂಡ ಮಾಡ್ತಾರೆ. ನೀವು ಮನಸ್ಸಲ್ಲಿ ಏನೇ ಅನ್ಕೊಂಡಿರ್ಲಿ, ಯಾವುದೇ ಥರ ಕಷ್ಟ ಇರಲಿ ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ನೀವು ಮನಸ್ಸಲ್ಲಿ ಏನು ಅನ್ಕೋತೀರಾ ಅದು ನೆರವೇರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ನೀವು ಒಂದ್ಸಲ ಬಂದು ಪ್ರಯತ್ನ ಪಟ್ಟು ಅದು ಸಕ್ಸಸ್ ಆದರೆ ಮತ್ತೆ ಬಂದು 7 ಸಲ ಬರಬೇಕು ಇಲ್ಲಿಗೆ. ಕಾಯಿ ಕಟ್ಟಿ ಹೋಗಿ ಅದು ನಿಮಗೆ ಒಳ್ಳೇದು ಅನ್ಸಿದ್ರೆ ಮತ್ತೆ ಬಂದು ಹೋಗ್ಬೇಕು. ಭೀಮ್ ಅಮಾವಾಸ್ಯೆ ಇಲ್ಲಿ ತುಂಬ ಜೋರಾಗಿ ನಡೆಸ್ತಾರೆ. ನೀವು ಅವತ್ತು ಬಂದು ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ಒಂದ್ಸಲ ಬಂದು ಟ್ರೈ ಮಾಡಿ ನೋಡಿ. ನೀವು ಕೂಡ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ನೋವು ಕಷ್ಟ ಎಲ್ಲ ಬಂದ್ಬಿಟ್ಟು ತಾಯಿಗೆ ಹೇಳ್ರಿ, ನಿಮ್ಮೆಲ್ಲ ಪ್ರಾಬ್ಲಮ್ಗೂ ಆನ್ಸರ್ ಸಿಗುತ್ತೆ. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ಆಲ್ಸೋ ಕಾಯಿ ಕಟ್ಟಿದರೆ 7 ವಾರದಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೆ. ನಾನು 100 ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ಇಂಥ ಪವರ್ಫುಲ್ ದೇವಸ್ಥಾನನ ಎಲ್ಲೂ ನೋಡಿರಲಿಲ್ಲ. ಇಲ್ಲಿ ಬಂದರೆ ನಿಮ್ದೇನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಸರ್, ನಾನು ಇಷ್ಟಪಟ್ಟಿರೋ ಹುಡುಗಿ ಸಿಕ್ಬೇಕು ಅಂದರೆ ಈ ದೇವರೇ ಕಾರಣ. ಇಲ್ಲಿಗೆ ಬಂದಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಬನ್ನಿ. ಭೀಮನ ಅಮಾವಾಸ್ಯೆ ದಿನ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರಂತೆ. ಸೊ ಅಲ್ಲಿ ಅದನ್ನ ಮಾಡಿದ್ರೆ ನಾವೇನ್ ಅಂದ್ಕೊಂಡು ಹಾಲಿನ ಅಭಿಷೇಕ ಮಾಡ್ತೀವೋ ಅದು ಈಡೇರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಬಂದು ಅದನ್ನ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಾವು ಮಾಡಿದೀವಿ, ನಮಗೂ ಒಳ್ಳೇದಾಗಿದೆ. ಸೊ ಇಲ್ಲಿ ಕಾಯಿ ಎಲ್ಲ ಕಟ್ಟಿದ್ರೆ ಏನ್ ಅಂದ್ಕೊಂಡು ನಾವು ಕಾಯಿ ಕಟ್ತೀವೋ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ತಿದ್ದಾರೆ ಎಲ್ರು. ಅಂದ್ರೆ ಮಕ್ಳಾಗದೆ ಇರೋರಿಗೆ ಮಕ್ಳಾಗುತ್ತೆ, ಮದ್ವೆ ಆಗದೆ ಇರೋರಿಗೆ ಮದ್ವೆ ಆಗುತ್ತೆ. ಮತ್ತೆ ನಾವೇನ್ ಅಂದ್ಕೊಂಡಿರ್ತೀವಿ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಆ ಥರ ಏನು ಇಲ್ಲ. ಆ ಥರ ಮೂಢನಂಬಿಕೆ ಇದ್ದಿದ್ರೆ ಇಷ್ಟು ಬೆಳವಣಿಗೆ, ಇಷ್ಟು ಜನ ಇಷ್ಟು ಆಗ್ತಾ ಇರ್ಲಿಲ್ಲ ಅಲ್ವಾ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಬಸವಪ್ಪ ನಡೆದಾಡೋ ದೇವ್ರೇನೆ. ಗುರುಗಳನ್ನ ಮೀಟ್ ಮಾಡೋಣ ಅಂತ ಬಂದೆ. ಅವ್ರ ಬರ್ತ್ಡೇ ನೆನ್ನೆ ಅಂತ ಗೊತ್ತಾಗಿ ವಿಶ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬಾ ಬದಲಾವಣೆ ಆಗಿದೆ. ಹೆಲ್ತ್ ವಿಚಾರಗಳಿಂದ ಹಿಡಿದು ಯಾವ್ದು ಎಲ್ಲೆಲ್ಲಿ ನಿಂತೋಗಿತ್ತೋ ಎಲ್ಲ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಾ ಇದೆ. ಸೊ ತುಂಬ ಪವರ್ಫುಲ್ ಇದ್ದಾರೆ ಇಲ್ಲಿ ದೇವರು. ಎಲ್ಲರೂ ಬಂದು ಏನು ಬೇಡ್ಕೊತಿರೋ ಬೇಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ. 12ನೇ ತಾರೀಕು ರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಭೀಮ್ ಅಮಾವಾಸ್ಯೆ ಅಭಿಷೇಕ ನಡೀತದೆ. ಸೊ ಆವತ್ತು ಎಲ್ಲ ಭಕ್ತಾದಿಗಳು ಬಂದು ನಿಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡು ದೇವ್ರು ನಿಮ್ಗೆಲ್ಲರೂ ಒಳ್ಳೆ ಆಗಲಿ, ಎಲ್ಲರ ಇಚ್ಛೆ ಪೂರೈಸಲಿ ಅಂತ ದೇವ್ರನ್ನ ಬೇಡ್ಕೊಂಡು ನಮ್ಮ ಮನೇಲಿ ಎಲ್ಲರೂ ದೇವ್ರನ್ನ ನಂಬ್ತೀವಿ. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಶಿರ್ಡಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ, ಚಾಮುಂಡೇಶ್ವರಿ ತಾಯಿಯಮ್ಮ ದೇವಸ್ಥಾನಕ್ಕೆ ಬರ್ತೀವಿ. ಸೊ ದೇವರು ಅನ್ನೋದು ನಮ್ಮ ಮನೆಯಲ್ಲೇ ಇರೋವಂಥ ಭಕ್ತಿ. ಸೊ ನಾವು ಖಂಡಿತವಾಗ್ಲೂ ನಾವು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಇಲ್ದಿರ ನಾವು ಮನೆಯಿಂದ ಆಚೆ ಹೋಗಲ್ಲ. ಅದರಿಂದ ಎಲ್ಲರ ಜೀವನವೂ ಒಂದೊಂದು ದೇವ್ರ ಜೊತೆಯಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ನಮ್ಮ ಜೀವನದಲ್ಲೂ ಶಿರ್ಡಿ ಬಾಬಾ ಆಗಲಿ, ಚಾಮುಂಡೇಶ್ವರಿ ತಾಯಿ ಆಗಲಿ ತುಂಬ ಡಿಫ್ರೆನ್ಸ್ ಆಗಿದೆ. ಸೊ ಅದು ಒಂದು ನಂಬಿಕೆ ಜೀವನದಲ್ಲಿ. ಎಲ್ಲರೂ ಬರಬೇಕು, ಎಲ್ಲರೂ ಬರಲಿ, ಎಲ್ಲರೂ ಬಂದು ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಬೇಡ್ಕೊಳ್ತೀವಿ.